ರಾಮನಗರ ಐಜೂರು PSI ಅಮಾನತ್ತು ಆದೇಶ ವಾಪಸ್ಸಾಗಿದೆ. ಫೆಬ್ರವರಿ 21ರಂದು ಅಮಾನತ್ತಾಗಿದ್ದ PSI ಸೈಯದ್ ತನ್ವೀರ್ 40 ವಕೀಲರ ಮೇಲೆ FIR ಸಂಬಂಧ ಅಮಾನತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. 40 ವಕೀಲರ ಮೇಲೆ ಆದಂತಹ FIR ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ವಕೀಲರು. ಬಹಳ ಪ್ರತಿಭಟನೆಯ ನಂತರ ಸೈಯದ್ ತನ್ವೀರ್ PSI ಅಮಾನತ್ತಾಗಿತ್ತು. ವಕೀಲರ ಮೇಲೆ FIR ಹಾಕಿದ್ದು ತಪ್ಪಿಲ್ಲ ಅಂತ ಉಲ್ಲೇಖ ಆಗಿದೆ. ಅಮಾನತುಗೊಂಡಿದ್ದ PSI ಸೈಯದ್ ತನ್ವೀರ್ಗೆ ಈಗ ಕ್ಲೀನ್ ಚಿಟ್ ಕೊಡಲಾಗಿದೆ. ಐಜೂರು ಪೊಲೀಸ್ ಠಾಣೆಯಲ್ಲೇ ಕರ್ತವ್ಯಕ್ಕೆ ತನ್ವೀರ್ ಹಾಜರ್. PSI ತನ್ವೀರ್ ಹುಸೇನ್ ಅಮಾನತು ಆದೇಶವನ್ನ ವಾಪಸ್ ಪಡೆಯಲಾಗಿದೆ. ಅಮಾನತು ಆದೇಶ ವಾಪಸ್ ಪಡೆದ IGP ರವಿಕಾಂತೇಗೌಡ ಪ್ರಕರಣದ ತನಿಖೆಯನ್ನ ನಡೆಸಿ ಚನ್ನಪಟ್ಟಣ DYSP ವರದಿಯನ್ನ ನೀಡಿದರು. ಇದಾದ ಬಳಿಕ ಈಗ ಅಮಾನತುಗೊಂಡಿದ್ದ PSI ಸೈಯದ್ ತನ್ವೀರ್ ಮತ್ತೆ ಕರ್ತವ್ಯಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ವಕೀಲರ ಮೇಲೆ FIR ಹಾಕಿದ್ದು ತಪ್ಪಿಲ್ಲ ಅಂತ ಈಗ ಉಲ್ಲೇಖ ಆಗ್ತಾ ಇದೆ. PSI ತನ್ವೀರ್ ಮತ್ತೆ ಕರ್ತವ್ಯಕ್ಕೆ ಹಾಜರಾದಂಥದ್ದು ಏನು ಸಂದೇಶ ಕೊಡ್ತಾ ಇದೆ? ಆ ತನಿಖೆ ನಡೆದಂತಹ ವೇಳೆ ಏನು ಗೊತ್ತಾಯಿತು? ಶ್ವೇತಾ, ಏನಂತಂದ್ರೆ ಕಳೆದ ಒಂದು 15 ದಿವಸ ಹಿಂದೆಗಡೆ ಏನೋ ಪೊಲೀಸ್ ಹಾಗೂ ವಕೀಲರ ನಡುವೆ ನಡೆದಂತಹ ಘರ್ಷಣೆಗೆ ಹಲವಾರು ಪ್ರತಿಭಟನೆ ಕೂಡ ನಡೆದಿದ್ವು. ಆ ಹಿನ್ನೆಲೆಯಲ್ಲಿ ಏನೋ 40 ಜನದ ಮೇಲೆ ವಕೀಲರ ಮೇಲೆ ಒಂದು ರಾಮನಗರ ಐಜೂರು ಠಾಣೆಯಲ್ಲಿ ತನ್ವೀರ್ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಅವರು ಒಂದು ಕೇಸನ್ನು ಕೂಡ ಮಾಡಿದ್ರು. ಈ 40 ಜನರ ಕೇಸ್ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು 5 ದಿನಗಳ ಕಂಟಿನ್ಯೂಸ್ ಆಗಿ ವಕೀಲರು ಪ್ರತಿಭಟನೆ ಕೂಡ ಮಾಡಿದ್ರು. ಏನಂತಂದ್ರೆ ಸೈಯದ್ ತನ್ವೀರ್ ಏನಿದ್ದಾರೆ ಅವರು ಅಮಾನತ್ತಾಗ್ಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ತನ್ವೀರ್ ಅವ್ರನ್ನ ಅಮಾನತ್ ಕೂಡ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಅಮಾನತ್ತಾಗಿ ಕಳೆದ 1 ವಾರದಲ್ಲಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ರಿವರ್ಕ್ ಆಗಿರುವಂತದ್ದು. ಏನಂತಂದ್ರೆ ಅದೇ ಸ್ಟೇಷನ್ಗೆ ಆ ಸಬ್ ಇನ್ಸ್ಪೆಕ್ಟರ್ನ ಮತ್ತೆ ಕೆಲಸಕ್ಕೆ ಹಾಜರಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಏನಂತಂದ್ರೆ ಆ ತನಿಖೆಯನ್ನ ಏನು ಸಬ್ ಇನ್ಸ್ಪೆಕ್ಟರ್ ಏನು 40 ಜನದ ಮೇಲೆ ತನಿಖೆ ಮಾಡ್ತಿದ್ರು, ಆ ತನಿಖೆಯನ್ನ ಸಬ್ ಇನ್ಸ್ಪೆಕ್ಟರ್ ಅದು ಸರಿ ಇದೆಯಾ ಇಲ್ವಾ ಅನ್ನೋದು ವಿಚಾರವಾಗಿ ಏನು ರಾಮನಗರ SP ಕೂಡ ಸಬ್ ಇನ್ಸ್ಪೆಕ್ಟರ್ ಮೇಲೆ ಒಂದು ತನಿಖೆಯನ್ನ ಮಾಡಿದ್ರು. ಏನಂತಂದ್ರೆ ಅದಕ್ಕೆ ಅಂತ ಒಂದು ತಂಡ ಕೂಡ ಮಾಡಿದ್ರು. ಅದರೊಳಗೆ ರಾಮನಗರ ಚನ್ನಪಟ್ಟಣದ DYSP ನೇತೃತ್ವದಲ್ಲಿ ಒಂದು ತನಿಖೆ ನಡೀತು. ನಡೆದಂತ ಸಂದರ್ಭದಲ್ಲಿ ಈಗ ಯಾವ ಸೈಯದ್ ತನ್ವೀರ್ ಏನಿದ್ದಾರೆ ಅದು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ, ಹಾಗಾಗಿ ಅವರನ್ನ ಮತ್ತೆ ರಿವರ್ಕ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಕೇಂದ್ರ ವಲಯದ IGP ಆಗಿರುವಂತ ರವಿಕಾಂತೇಗೌಡರ ನೇತೃತ್ವದಲ್ಲಿ ಒಂದು ತನಿಖೆ ನಡೆದು ಈಗ ಮತ್ತೆ ಅವರನ್ನ ರಿವರ್ಕ್ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇರತ್ತಂತೆ ಅದೇ ಠಾಣೆಯಲ್ಲಿ 40 ಜನರ ಲಾಯರ್ಗಳ ಕೇಸ್ಗಳು ಇರುವಂತದ್ದು. ಈಗ ಮತ್ತೆ ಈ ಸೈಯದ್ ತನ್ವೀರ್ ಅದೇ ಸ್ಟೇಷನ್ಗೆ ರಿವರ್ಕ್ ಆಗಿರುವಂತದ್ದು. ಈ ಕೇಸ್ ಮೇಲೆ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಕಾದ್ ನೋಡ್ತಾ ಇರುವಂತದ್ದು. ಏನಂತಂದ್ರೆ ಅಮಾನತ್ತಾದವ್ರನ್ನ ಅದೇ ಸ್ಟೇಷನ್ಗೆ ರಿವರ್ಕ್ ಮಾಡಿರೋದು ಕೂಡ ಈಗ ಲಾಯರ್ಗಳ ಒಂದು ಕೋಪ ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಮುಂದೊಂದು ದಿನಗಳಲ್ಲಿ ಲಾಯರು ಇದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.